ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಓಪ್ ಚಾನಲ್ ಕನ್ನಡ ವತಿಯಿಂದ ನಿಮ್ಮ ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ಸುರೇಂದ್ರ ಕುನ್ನೆಯ ಮಾಡುವ ನಮಸ್ಕಾರಗಳು. ಈ ಕಾರ್ಯಕ್ರಮವು ನಿಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುವಂತರಾಗಿದ್ದೇವೆ. ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಈ ವಾಕ್ಯ ಭಾಗದಲ್ಲಿ ನಾವು ಕಲಿಯುವಾಗ ದೇವರ ಪ್ರಸನ್ನತೆಯನ್ನು ಅನುಗ್ರಹಿಸಿಕೊಳ್ಳೆಂಬುದಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಹಂಚಲಿಕ್ಕೆ ಹೋಗುವಾಗ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗಿದ್ದು ನಡೆಸು. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಮಕ್ಕಳನ್ನು ಬಲಪಡಿಸು, ಆಶೀರ್ವಾದ ಮಾಡು. ಹಂಚಲಿಕ್ಕೆ ಹೋಗುವಂಥ ನನ್ನನ್ನು ಆಶ್ರಯಿಸಿ ಪವಿತ್ರಾತ್ಮನ ಮೂಲಕವಾಗಿ ನೀನೇ ನನ್ನ ಕೂಡ ಮಾತನಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಒಂದು ದೇವೇ ಸ್ವಾಮಿ. ಆತ್ಮೀಯ ಬಂಧುಗಳೇ, ಈ ದಿನದ ಸಂದೇಶದ ಶಿರೋನಾಮೆಯು ಸ್ಟ್ಯಾಂಡಿಂಗ್ ಅಲೋನ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಲ್ಲಿ ಒಂಟಿಯಾಗಿ ನಿಲ್ಲುವುದು ಎಂಬ ವಿಚಾರವನ್ನು ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಇದು ನಮ್ಮೆಲ್ಲರಿಗೂ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ದೇವರ ಪ್ರಸನ್ನತೆಯಲ್ಲಿ ನೀವು ಒಂಟಿಯಾಗಿದ್ದೀರಾ ಅಥವಾ ಒಂಟಿಯಾಗಿ ನೀವು ನಿಂತಿದ್ದೀರಾ ಅನ್ನುವಂಥ ನನ್ನ ಪ್ರಶ್ನೆ ನಿಮ್ಮೆಲ್ಲರಿಗಿದೆ. ಇವತ್ತು ದೇವರ ಪ್ರಸನ್ನತೆಯಲ್ಲಿ ನಾವು ಒಬ್ಬಂಟಿಗರಾಗಿ ನಾವು ನಿಲ್ಲಲಿಲ್ಲ ಅಂದರೆ ಆತನ ಒಂದು ಪ್ರಸನ್ನತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆತನ ಆಶೀರ್ವಾದವನ್ನು ಕಾಣಲಿಕ್ಕೆ ನಾವು ಸಾಧ್ಯವಿಲ್ಲ. ಹೀಗೆ ತಾನೇ ನಾವು ದೇವರ ಪ್ರಸನ್ನತೆಯಲ್ಲಿ ನಿಲ್ಲಬೇಕು. ಯಾರು ನಮ್ಮನ್ನು ಈ ಒಂದು ಆತನ ಪ್ರಸನ್ನತೆಯಲ್ಲಿ ನಿಲ್ಲಿಸಲಿಕ್ಕೆ ಕಾರಣರಾಗ್ತಕ್ಕಂಥರಾಗಿದ್ದಾರೆ? ಹಾಗಾದರೆ ನಾವು ಆತನ ಪ್ರಸನ್ನತೆಯಲ್ಲಿ ನಿಲ್ಲಬೇಕಾದರೆ ಹೇಗೆ ತಾನೇ ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕಾಗಿದೆ? ದೇವರ ಪ್ರಸನ್ನತೆ ಅಂತಕ್ಕಂಥದ್ದು ಅದು ಬಹಳ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಸ್ಥಳವಾಗಿದೆ. ಯಾರು ಸಹ ಆತನ ಮುಖವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಪ್ರಸನ್ನತೆಯಲ್ಲಿ ನಾವು ನಿಲ್ಲಬೇಕಾದರೆ ನಾವು ಎಷ್ಟು ಪರಿಶುದ್ಧರಾಗಿರಬೇಕು? ಹೇಗೆ ನಾವು ದೇವರನ್ನು ಆತನ ಪ್ರಸನ್ನತೆಯಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು? ಸತ್ಯವೇದ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1-11 ವಚನದಲ್ಲಿ ಇವತ್ತು ಈ ಒಂದು ವಿಚಾರವನ್ನು ನಾವು ಧ್ಯಾನಿಸುವಾಗ ದೇವರ ಪ್ರಸನ್ನತೆಯಲ್ಲಿ ನಾವು ನಿಲ್ಲಬೇಕು ಅಂದರೆ ಏನು ಮಾಡಬೇಕು ಎಂಬುದಾಗಿ ಅನೇಕ ವಿಚಾರಗಳನ್ನು ನಾವು ಈ ಸಂದೇಶದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಟೀಕಿಸುವವರು, ಎರಡನೇದಾಗಿ ಟೀಕೆಗೆ ಒಳಪಟ್ಟಂಥ ಸ್ತ್ರೀ, ಮೂರನೇದಾಗಿ ಯೇಸು ಕ್ರಿಸ್ತನು ಮುಖ್ಯವಾದಂಥ ನ್ಯಾಯಾಧೀಶನು. ದೇವರ ಪ್ರಸನ್ನತೆಯಲ್ಲಿ ಒಂಟಿಯಾಗಿ ನಿಲ್ಲುವ ವಿಚಾರದ ಅಡಿಯಲ್ಲಿ ಈ 3 ವಿಚಾರಗಳನ್ನು ನಾವು ಧ್ಯಾನ ಮಾಡೋಣ. ಯಾವಾಗ ಈ 3 ವಿಚಾರಗಳನ್ನು ನಮಗೆ ಆಳವಾಗಿ ನಾವು ಧ್ಯಾನ ಮಾಡುವಾಗ ನಾವು ಹೇಗೆ ದೇವರ ಪ್ರಸನ್ನತೆಯಲ್ಲಿ ನಾವು ನಿಂತುಕೊಳ್ಳಬಹುದು ಎಂಬುದಾಗಿ ನಾವು ಕಲಿತುಕೊಳ್ಳಬೇಕಾಗಿದೆ. ಮೊದಲನೇದಾಗಿ ನಾವು ನೋಡ್ತೀವಿ, ಟೀಕೆಕಾರರು ಅಥವಾ ಟೀಕಿಸುವವರು. ಇವರು ಧರ್ಮಶಾಸ್ತ್ರ ನಿಪುಣರಾಗಿರ್ತಕ್ಕಂಥವರು, ಮೋಸೆಯ ಧರ್ಮಶಾಸ್ತ್ರ ಕೈಗೊಂಡು ನಡೆಯುವಂತರಾಗಿದ್ದರು ಮತ್ತು ನ್ಯಾಯಾಧಿಪತಿಗಳಾಗಿದ್ದರು. ಯಾರು ಟೀಕೆಯನ್ನು ಮಾಡ್ತಾಯಿದ್ರು, ಯಾರು ಟೀಕಾಕಾರರಾಗಿದ್ದರು ಎಂಬುದಾಗಿ ನೋಡಬೇಕಾದ್ರೆ ಅವರು ಪಂಡಿತರಾಗಿದ್ದರು, ಧರ್ಮಶಾಸ್ತ್ರ ಪ್ರವೀಣರಾಗಿದ್ದರು ಮತ್ತು ಸತ್ಯವೇದ ಅವರು ಎಲ್ಲ ರೀತಿಯಲ್ಲಿ ನಿಪುಣರಾಗಿದ್ದರು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇಂಥವರು ಅನೇಕ ನಮ್ಮಲ್ಲಿದ್ದಾರೆ. ಇಂಥ ಒಂದು ಸನ್ನಿವೇಶವನ್ನು ನಾವು ನೋಡಬೇಕಾದರೆ ನಮ್ಮಲ್ಲಿ ಒಂದು ಆಲೋಚನೆ ಬರ್ತಕ್ಕಂಥದ್ದಾಗಿದೆ, ಯಾಕೆ ಈ ಒಂದು ಟೀಕಾಕಾರರು ಈ ರೀತಿಯಾಗಿ ಯೇಸು ಕ್ರಿಸ್ತನ ಒಂದು ಆ ಕಾಲದಲ್ಲಿ ಟೀಕೆಯನ್ನು ಮಾಡ್ತಾಯಿದ್ರು? ಎಲ್ಲ ವಿಚಾರಗಳನ್ನು ಕುರಿತು ಅವರು ಬಹಳಷ್ಟು ಆಳವಾಗಿ ಅವ್ರನ್ನ ಹೀಯಾಳಿಸ್ತಿದ್ರು ಎಂಬುದಾಗಿ ಹೇಳ್ತದೆ. ಮತ್ತು ದೇವರ ವಾಕ್ಯಗಳನ್ನು ಕೈಗೊಳ್ತಾ ಇದ್ದರು ಮತ್ತು ಅವ್ರು ಹೇಳ್ತಕ್ಕಂಥದ್ದಾಗಿದೆ,
ನ್ಯಾಯಾಧೀಶಗಳಾಗಿದ್ದರು, ನ್ಯಾಯವನ್ನು ತೀರಿಸ್ತಾ ಇದ್ದರು. ಹಾಗಾಗಿ ನಾವೊಂದು ಗಾದೆ ಕನ್ನಡದಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಬೇಲಿನೇ ಎದ್ದು ಹೊಲವನ್ನು ಮೇಯ್ದ ಹಾಗೆ ಎಂಬುದಾಗಿ. ಆ ಜೊತೆಯಲ್ಲಿ ಇದ್ದವರೇ, ಜೊತೆಯ ವಾಕ್ಯಗಳನ್ನು ಕೇಳ್ತಕ್ಕಂಥವರೇ ಅವರೆಲ್ಲ ನಿಪುಣರಾಗಿದ್ದರು, ಧರ್ಮಶಾಸ್ತ್ರವನ್ನು ಕೈಗೊಂಡು ನೋಡಿದರು, ಧರ್ಮಶಾಸ್ತ್ರದಲ್ಲಿ ನಿಪುಣರಾಗಿದ್ದರು, ಮೋಸೆಯ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವಂತರಾಗಿದ್ದರು ಮತ್ತು ನ್ಯಾಯಾಧೀಶರಾಗಿದ್ದರು. ಅಪೊಸ್ತಲ ಕೃತ್ಯಗಳು ಹೇಳ್ತಕ್ಕಂಥದ್ದಾಗಿದೆ 23ನೇ ಅಧ್ಯಾಯ 6ನೇ ವಚನದಲ್ಲಿ, ಪೌಲನು ಸಹ ಫರಿಸಾಯರು ಸದ್ದುಕಾಯರು ಇವರುಗಳಿಗೆ ಹೀಗೆ ಹೇಳ್ತಾನೆ, ಏನಂತಂದರೆ ಯೇಸು ಸ್ವಾಮಿಯು ಸಹ ಈ ಗುಣಲಕ್ಷಣಗಳನ್ನು ಹೊಂದಿದನು ಎಂಬುದಾಗಿ. ಆತ್ಮೀಯ ಬಂಧುಗಳೇ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಯೋಹಾನ ದೀಕ್ಷಾಸ್ನಾನ ಮಾಡಿಸುವ ಆತನನ್ನು ಟೀಕಿಸ್ತಕ್ಕಂಥನಾಗಿದ್ದಾನೆ. ಮುಂದೆ ಬರಲಿರತಕ್ಕಂಥ ಯಜ್ಞದ ಕುರಿಯಾದಾತನು ಎಂಬುದಾಗಿ. ಇವೆಲ್ಲವನ್ನು ನಾವು ನೋಡಬೇಕಾದ್ರೆ ಈ ಟೀಕೆಕಾರ ವಿಚಾರದಲ್ಲಿ ಬಹಳಷ್ಟುವಾದಂಥ ಉನ್ನತವಾದಂಥ ವಾಕ್ಯಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 34ನೇ ವಚನ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಆದರೆ ಫರಿಸಾಯರು ಇವನು ದೆವ್ವಗಳ ಒಡೆಯನು, ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ ಎಂದು ಫರಿಸಾಯರು ಸದ್ದುಕಾಯರು ಯೇಸುವನ್ನು ಟೀಕಿಸಿದರು. ನೋಡಿ, ನಿಜವಾದಂಥ ದೇವಕುಮಾರನನ್ನು ಈ ಸದ್ದುಕಾಯರು ಫರಿಸಾಯರು ಅವರು ಯೇಸು ಸ್ವಾಮಿ ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳಿಗೋಸ್ಕರವಾಗಿ ದೇವರನ್ನು ಅವರು ಈತನು ಒಬ್ಬ ದೆವ್ವಗಳ ಸಹಾಯದಿಂದ ಇವನ್ನೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ಟೀಕಿಸ್ತಾ ಇದ್ದರು. ಅವರು ದೇವರ ವಾಕ್ಯವನ್ನು ಅರಿತವರಾಗಿದ್ದರು, ಸತ್ಯವೇದ ನಿಪುಣರಾಗಿದ್ದರು, ಧರ್ಮಶಾಸ್ತ್ರ ಪರಿಣಿತರಾಗಿದ್ದರು. ಇಂಥವರು ಎಲ್ಲರನ್ನ ಆತನು ಟೀಕೆಯನ್ನು ಮಾಡ್ತಕ್ಕಂಥರಾಗಿದ್ದಾರೆ. ದೀಕ್ಷಾಸ್ನಾನವನ್ನು ನೀಡ್ತಾ ಇದ್ದಂಥ ಯೋಹಾನನ್ನು ಸಹ ಅವರು ಟೀಕೆಯನ್ನು ಮಾಡ್ತಾಯಿದ್ರು. ಹೀಗೆ ಅನೇಕರು ಕೊನೆಯ ಕಾಲದಲ್ಲಿ ಏನು ಮಾಡ್ತಕ್ಕಂಥರಾಗಿದ್ದಾರೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥವರಿಗೆ, ಒಳ್ಳೆಯ ನ್ಯಾಯಯುತವಾದಂಥ ನ್ಯಾಯವನ್ನು ತೀರಿಸುವಂಥವರಿಗೆ, ಉತ್ತಮವಾದಂಥ ಸಭೆಯನ್ನು ನಡೆಸ್ಕೊಂಡು ಹೋಗುವಂಥವರಿಗೆ, ಸತ್ಯವಾದ ವಾಕ್ಯಗಳನ್ನು ಸತ್ಯವಾಗಿ ಬೋಧಿಸುವಂಥವರಿಗೆ ಅನೇಕ ಟೀಕೆಕಾರರು ಈ ರೀತಿಯಾಗಿ ಮಾತಾಡ್ತಕ್ಕಂಥರಾಗಿದ್ದಾರೆ. ಆದ್ದರಿಂದ ಸತ್ಯವೇದ ಹೇಳ್ತದೆ, ದೇವರ ಪ್ರಸನ್ನತೆಯಲ್ಲಿ ಒಂಟಿಯಾಗಿ ನಾವು ನಿಲ್ಲುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾವಾಗ ನಾವು ಆತನ ಪ್ರಸನ್ನತೆಯಲ್ಲಿ ನಾವು ಒಂಟಿಯಾಗಿ ನಾವು ನಿಲ್ತೇವೆ, ದೇವರ ಪವಿತ್ರಾತ್ಮನ ಶಕ್ತಿ ನಮಗೆ ಬರ್ತದೆ. ಯಾವ ಟೀಕೆಕಾರರಾಗಿರ್ಬೋದು, ಯಾವ ನಿಂದಕರಾಗಿರ್ಬೋದು, ಯಾವ ದೂಷಕರಾಗಿರ್ಬೋದು, ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಆತನ ಕಾರ್ಯಗಳನ್ನು ಮಾಡ್ತಾಯಿದ್ರು. ಹಾಗಿದ್ದಾಗ ಸಹ ಈ ಫರಿಸಾಯರು ಸದ್ದುಕಾಯರು ಇವರೆಲ್ಲರೂ ಯೇಸು ಸ್ವಾಮಿಯನ್ನು ಟೀಕಿಸ್ತಾ ಇದ್ದರು. ಅವನು ಹಾಗೆ ಮಾಡ್ತಾನೆ, ಇವನೀಗ ಮಾಡ್ತಾನೆ, ಇಂಥವರ ಸಹಾಯದಿಂದ ಮಾಡ್ತಾನೆ, ದೆವ್ವಗಳ ಸಹಾಯದಿಂದ ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ. ಈಗ ಯಾರು ದೇವರ ಪ್ರಸನ್ನತೆಯಲ್ಲಿ ನಾವು ನಿಂತ್ಕೊಳ್ತೇವೆ, ಅವರು ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ತಕ್ಕಂಥರಾಗಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯ 20ನೇ ವಚನದಲ್ಲಿ, ನಿಮ್ಮ ನೀತಿಯು ಫರಿಸಾಯರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂಬುದಾಗಿ. ಅಂದರೆ ಎಷ್ಟರ ಮಟ್ಟಿಗೆ ಅವರು ನಾವು ಪರಿಶುದ್ಧರು, ನೀತಿವಂತರು, ಧನವಂತರು ಎಂಬುದಾಗಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಅದರಿಂದ ಪ್ರೇರೆ, ಯಾರು ದೂಷಕರಾಗಿದ್ದಾರೋ, ಯಾರು ಟೀಕಿಸುವಂತರಾಗಿದ್ದಾರೋ, ಯಾರು ನಿಂದಕರಾಗಿದ್ದಾರೋ ಅಂಥವರ ಮುಂದೆ ನಾವು ದೇವರ ಪ್ರಸನ್ನತೆಯಲ್ಲಿ ಒಂಟಿಯಾಗಿ ನಿಲ್ಲುವುದು ಬಹಳ ಅವಶ್ಯಕವಾಗಿದೆ. ದೇವರ ವಾಕ್ಯವು ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಎರಡನೇದಾಗಿ ನಾವು ನೋಡ್ತೇವೆ, ಟೀಕೆಗೆ ಒಳಪಟ್ಟ ಮಹಿಳೆ ಅಥವಾ ಸ್ತ್ರೀ ಎಂಬುದಾಗಿ. ಇವತ್ತು ಅನೇಕ ಲೋಕದಲ್ಲಿ ಅನೇಕ ಮಹಿಳೆಯರು ಬಹಳ ಟೀಕೆಗೆ ಒಳಪಡ್ತಕ್ಕಂಥರಾಗಿದ್ದಾರೆ. ಅನೇಕ ಒಂದು ಕೆಟ್ಟ ಆಲೋಚನೆಗೆ ಅವರು ಒಳಪಡ್ತಕ್ಕಂಥರಾಗಿದ್ದಾರೆ. ಸತ್ಯವೇದ ಹೇಳ್ತದೆ, ಯಾಜಕಕಾಂಡ 20ನೇ ಅಧ್ಯಾಯ 10ನೇ ಒಂದು ವಚನದಲ್ಲಿ, ಇದರ ಪ್ರಕಾರವಾಗಿ ಯಾವನಾದರೂ ಪರಸ್ತ್ರೀಯನ್ನು ವ್ಯಭಿಚಾರ ಮಾಡಿದರೆ ಇಬ್ಬರಿಗೂ ಮರಣಶಿಕ್ಷೆಯಾಗಬೇಕು. ಈಗ ಭಾಳ ಸ್ಪಷ್ಟವಾಗಿ ನಮಗೆ ಹೇಳ್ತಕ್ಕಂಥದ್ದಾಗಿದೆ, ಒಬ್ಬ ವ್ಯಭಿಚಾರ ಮಾಡುವಂಥ ಒಬ್ಬ ಸ್ತ್ರೀ, ಆಕೆಗೆ ಶಿಕ್ಷೆಯನ್ನು ವಿಧಿಸುವುದು ಎಂಥದ್ದು ನ್ಯಾಯ? ಎಷ್ಟರ ಮಟ್ಟಿಗೆ ನ್ಯಾಯವಾಗಿದೆ? ಈಗಿನ ಒಂದು
ಸಾಂಸ್ಕೃತಿಕ ಒಂದು ಪ್ರಪಂಚದಲ್ಲಿ ನಾವು ನೋಡಬೇಕಾದರೆ ಯಾರು ಆ ಒಂದು ತಪ್ಪನ್ನು ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಶಿಕ್ಷೆಯನ್ನು ಕೊಡ್ತಕ್ಕಂಥರಾಗಿದ್ದಾರೆ. ಆದರೆ ಅವರ ಜೊತೆಯಲ್ಲಿ ಇದ್ದಂಥವ್ರಿಗೆ ಶಿಕ್ಷೆಯನ್ನು ಯಾರು ಕೊಡೋದಿಲ್ಲ. ಈಗ ಒಬ್ಬ ವ್ಯಭಿಚಾರ ಮಾಡಬೇಕಾದರೆ ಇಬ್ಬರು ಬೇಕು. ಗಂಡು ಮತ್ತು ಹೆಣ್ಣು ಸೇರಿದಾಗ ಮಾತ್ರ ಅದು ಆ ಒಂದು ಕೆಟ್ಟ ಕಾರ್ಯಗಳು ಆಗ್ತಕ್ಕಂಥದ್ದಾಗಿದೆ ಅಥವಾ ವ್ಯಭಿಚಾರವಾಗ್ತಕ್ಕಂಥದ್ದಾಗಿದೆ. ಆದರೆ ಪ್ರಾಮುಖ್ಯವಾಗಿ ನಾವು ನೋಡ್ತೇವೆ ಈ ಯಾಜಕಾಂಡ 20ನೇ ಅಧ್ಯಾಯ 10ನೇ ವಚನದಲ್ಲಿ ಪ್ರಕಾರವಾಗಿ ಯಾವನಾದರೂ ಪರಸ್ತ್ರೀಯನ್ನು ವ್ಯಭಿಚಾರ ಮಾಡಿದರೆ ಇಬ್ಬರಿಗೂ ಮರಣ ಶಿಕ್ಷೆ ಆಗಬೇಕು. ಆದರೆ ಇಲ್ಲಿ ಟೀಕೆಗೆ ಒಳಪಟ್ಟ ಮಹಿಳೆ ಒಬ್ಬರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾಗಿದೆ. ಇದು ಯಾವ ರೀತಿಯಾದಂಥ ನ್ಯಾಯವಾಗಿದೆ? ಇದರ ಎಷ್ಟರ ಮಟ್ಟಿಗೆ ನಾವು ನ್ಯಾಯವನ್ನು ಒಬ್ಬರಿಗೆ ಒದಗಿಸಿಕೊಡ್ತಕ್ಕಂಥರಾಗಿದ್ದೇವೆ? ಅದರಿಂದ ದೇವರ ಪ್ರಸನ್ನತೆಯಲ್ಲಿ ಒಂಟಿಯಾಗಿ ನಿಲ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಫರಿಸಾಯರು ಆ ಸ್ತ್ರೀಯನ್ನು ಒಬ್ಬಳನ್ನೇ ಯೇಸು ಸ್ವಾಮಿ ಮುಂದೆ ಕರೆದುಕೊಂಡು ನಿಲ್ಲಿಸಿದರು. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಯೋಹಾನ 8ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಆ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂಥ ಆ ಒಂದು ಸ್ತ್ರೀಯನ್ನು, ಆ ಮಹಿಳೆಯನ್ನು ಅಲ್ಲಿದ್ದಂಥ ಆ ಫರಿಸಾಯರು ಯೇಸು ಸ್ವಾಮಿಯ ಬಳಿಗೆ ಎಳೆದು ತರುವಂತರಾಗಿದ್ದಾರೆ. ಆಕೆ ಮೇಲೆ ಟೀಕೆಯನ್ನು ಮಾಡ್ತಕ್ಕಂಥರಾಗಿದ್ದಾರೆ, ಆಪೋದನೆಯನ್ನು ಮಾಡ್ತಕ್ಕಂಥರಾಗಿದ್ದಾರೆ, ಅಪಪ್ರಚಾರವನ್ನು ಮಾಡ್ತಕ್ಕಂಥರಾಗಿದ್ದಾರೆ. ಈಕೆ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಹಾಗಾದರೆ ಈಕೆಯ ಜೊತೆಯಲ್ಲಿ ಇದ್ದಂಥ ವ್ಯಭಿಚಾರ ಮಾಡಲಿಕ್ಕೆ ಬೇಕಾದಂಥ ಜೊತೆಯಲ್ಲಿದ್ದವನು ಎಲ್ಲಿ? ಅಲ್ಲಿ ಬಂದಂಥ ಯಹೂದರಲ್ಲಿ ಅವರೇ ಇರ್ಬೋದು. ಬಹಳಷ್ಟು ಜನಗಳು ಆಕೆಯ ಜೊತೆ ವ್ಯಭಿಚಾರವನ್ನು ಮಾಡಿರ್ಬೋದು. ಆದರೆ ಯೇಸು ಸ್ವಾಮಿಯನ್ನು ತಪ್ಪು ಹುಡುಕ್ಲಿಕ್ಕೋಸ್ಕರವಾಗಿ, ಯೇಸು ಸ್ವಾಮಿಯನ್ನು ಆತನ ಮೇಲೆ ಆಪಾದನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಇವರು ಆ ಮಹಿಳೆಯನ್ನು ಯೇಸು ಸ್ವಾಮಿ ಬಳಿಗೆ ಕರೆದು ತರ್ತಕ್ಕಂಥರಾಗಿದ್ದಾರೆ. ಆಕೆ ದೇವರ ಪ್ರಸನ್ನತೆಯಲ್ಲಿ ಒಂಟಿಯಾಗಿ ನಿಲ್ಲಬೇಕಾಗಿದೆ. ಯಾರು ಆಕೆಗೆ ಸಹಾಯಕರಿಲ್ಲ, ಯಾರೂ ಸಹಾಯ ಮಾಡೋ ಶಕ್ತರಲ್ಲ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಆದರೆ ಯೇಸು ಸ್ವಾಮಿ ಅಲ್ಲಿ ಕುಳಿತುಕೊಂಡು ಎಲ್ಲ ಅವರು ಮಾತಾಡ್ತಕ್ಕಂಥ ಎಲ್ಲ ವಿಚಾರಗಳನ್ನು ಆತನು ನೆನಪಿಗೆ ತಂದುಕೊಳ್ತಕ್ಕಂಥನಾಗಿದ್ದಾನೆ. ಆತ್ಮೀಯ ಬಂಧುಗಳೇ, ಆದರೆ ಆಕೆಯು ಕೂಡ ವ್ಯಭಿಚಾರದಲ್ಲಿ ಪಾಲುಗಾರನಾಗಿದ್ದ ಆ ವ್ಯಕ್ತಿಯಲ್ಲಿ ಇವತ್ತು ಒಬ್ಬ ಸ್ತ್ರೀ ವ್ಯಭಿಚಾರ ಮಾಡಲಿಕ್ಕೆ ಒಬ್ಬಳಿಂದ ಸಾಧ್ಯವಿಲ್ಲ. ಆಕೆ ಜೊತೆ ಮತ್ತೊಬ್ಬನು ಇರಬೇಕು. ಆಗ ಅದು ಏನಾಗ್ತಕ್ಕಂಥದ್ದಾಗಿದೆ, ವ್ಯಭಿಚಾರ ಮಾಡ್ತಾರೆ. ಯೇಸು ಸ್ವಾಮಿ ಕೇಳ್ತಕ್ಕಂಥದ್ದಾಗಿದ್ದಾರೆ. ಆದರೆ ಆಕೆಯು ಕೂಡ ವ್ಯಭಿಚಾರದಲ್ಲಿ ಪಾಲುಗಾರರಾದ ಆ ವ್ಯಕ್ತಿಯಲ್ಲಿ ಅಂತ ಒಂದು ಪ್ರಶ್ನೆ ಆತನ ಬಗ್ಗೆ ಇಲ್ಲ, ತಿಳಿಸಲ್ಪಟ್ಟಿಲ್ಲ. ಹಾಗಾದರೆ ಆ ವ್ಯಕ್ತಿಯಲ್ಲಿ ಒಂದು ವೇಳೆ ಆ ಒಬ್ಬ ಫರಿಸಾಯ ಸದ್ದುಕಾಯರ ಜೊತೆಯಲ್ಲಿ ಬಂದಿರಬಹುದು. ಆ ರೀತಿಯಾದಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿರಬಹುದು. ಯೇಸು ಸ್ವಾಮಿಯನ್ನು ತಪ್ಪಿನಲ್ಲಿ ಸಿಲುಬಿಸ್ಕೋಸ್ಕರವಾಗಿ ಆ ಮಹಿಳೆಯು ತನ್ನ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿರುವಂಥ ಮಹಿಳೆಯನ್ನು ಸದ್ದುಕಾಯರು ಎಳೆದು ತಂದು ಯೇಸು ಸ್ವಾಮಿಯ ಮುಂದೆ ನಿಲ್ಲಿಸುವಂತರಾಗಿದ್ದಾರೆ. ಯೇಸು ಸ್ವಾಮಿ ಆಕೆಗೆ ಯಾವ ಪ್ರಶ್ನೆಯನ್ನು ಕೇಳದೆ ತನ್ನ ತಲೆಯನ್ನು ಬಗ್ಗಿಸಿ ನೆಲದ ಮೇಲೆ ಆತನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆ ಮಹಿಳೆಯನ್ನು ಎಲ್ಲ ಮಧ್ಯದಲ್ಲಿ ನಿಲ್ಲಿಸಿ ಎಲ್ಲ ಸದ್ದುಕಾಯರು ಜನಗಳು ಬಹಳ ಅವಮಾನಕರವಾದಂಥ ರೀತಿಯಲ್ಲಿ ಆಕೆಯನ್ನು ನೋಡುವಂತರಾಗಿದ್ದಾರೆ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ವ್ಯಭಿಚಾರ ಮಾಡಿದಂಥ ವ್ಯಕ್ತಿಯನ್ನು ಊರಿನ ಹೊರಗೆ ಕರ್ಕೊಂಡು ಹೋಗಿ ಕಲ್ಲಿಸಿದು ಕೊಲ್ಲಬೇಕಾಗಿತ್ತು. ಅದೇ ರೀತಿಯಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಈಕೆ ವ್ಯಭಿಚಾರ ಮಾಡಿ ಸಿಕ್ಕಿ ಬಿದ್ದಿದ್ದಾಳೆ. ಈಕೆ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ಏನು ಮಾಡಬೇಕು? ಕಲ್ಲಿಸಿದು ಕೊಲ್ಲಬೇಕು. ಯೇಸು ಸ್ವಾಮಿ ಯಾವುದಕ್ಕೂ ಉತ್ತರವನ್ನು ಕೊಡದೆ ಆತನು ತಲೆ ಬಗ್ಗಿಸಿ ಆ ನೆಲದ ಮೇಲೆ ಬರೀತಕ್ಕಂಥನಾಗಿದೆ. ಏನೇ ಬರಿತಾ ಇದ್ರು ಯೇಸು ಸ್ವಾಮಿ? ಶ್ರೀಮತಿ ವೈಟಮ್ನವರು ಹೇಳ್ತಕ್ಕಂಥರಾಗಿದ್ದಾರೆ, ಎಲ್ಲರಲ್ಲಿ ಬಂದಿರತಕ್ಕಂಥ ಎಲ್ಲರ ಪಾಪಗಳನ್ನು ಯೇಸು ಸ್ವಾಮಿ ಬಗ್ಗಿ ನೆಲದ ಮೇಲೆ ಬರಿತಾ ಇದ್ರು. ಯೇಸು ಸ್ವಾಮಿ ಹೇಳಿದ್ದು ಒಂದೇ ಮಾತು, ನಿಮ್ಮೆಲ್ಲರಲ್ಲಿ ಯಾರು ಪಾಪ ಮಾಡಿಲ್ಲ ಅವರು ಆಕೆಯ ಮೇಲೆ ಕಲ್ಲುಗಳನ್ನು ಎಸೆಯಿರಿ ಎಂಬುದಾಗಿ. ನೀವು ಯಾರ್ಯಾರು ಪಾಪ ಮಾಡಿಲ್ಲ ಆಕೆಯ ಮೇಲೆ ಕಲ್ಲುಗಳನ್ನು ಎಸೆಯಿರಿ. ಎಲ್ಲರೂ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದರು ಆಕೆ ವ್ಯಭಿಚಾರಿ ಸ್ತ್ರೀಯ ಮೇಲೆ ಹೊಡೆಯೋದಕ್ಕೋಸ್ಕರವಾಗಿ.
ಆ ಕಲ್ಲುಗಳನ್ನು ಅವರು ಅಲ್ಲೇ ಬಿಸಾಕಿ ಎಲ್ಲರೂ ಹೊರಟೋಗಿರ್ಬೋದು. ಎಲ್ಲರೂ ಹಿಂದಿರುಗಿದ್ರು ಪ್ರಿಯರೇ. ಯಾಕೆಂದರೆ ವ್ಯಭಿಚಾರ ಮಾಡಿದ ಸ್ತ್ರೀಯ ಆ ಜೊತೆ ಅಲ್ಲಿದ್ದಂಥವರು ಬಹಳಷ್ಟು ಮಂದಿ ಇದ್ದಿರಬಹುದು. ಬಹಳಷ್ಟು ಮಂದಿ ಆಕೆಯ ಕೂಡ ವ್ಯಭಿಚಾರವನ್ನು ಮಾಡಿರ್ಬೋದು. ಯೇಸು ಸ್ವಾಮಿಗೆ ಗೊತ್ತಿತ್ತು, ಇವರೆಲ್ಲರೂ ಆಕೆಯನ್ನು ಹಿಂಸಿಸ್ತಾ ಇದ್ದಾರೆ, ಇವರೆಲ್ಲರೂ ಆಕೆಯ ಮೇಲೆ ದೂಷಣೆ ಮಾಡ್ತಾ ಇದ್ದಾರೆ, ಇವರೆಲ್ಲರೂ ಮೋಸೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ನನ್ನ ಮೇಲೆ ತಪ್ಪೋರಿಸಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ. ಇಂದು ಅನೇಕ ನಾಯಕರು, ಇಂದು ಅನೇಕ ಧಾರ್ಮಿಕ ನಾಯಕರು ಈ ರೀತಿಯಾದಂಥ ಆಪಾದನೆಗಳನ್ನು ನೀತಿವಂತರ ಮೇಲೆ ಹೊರಿಸುವಂತರಾಗಿದ್ದಾರೆ. ಅಂದು ಸದ್ದುಕಾಯರು ಧಾರ್ಮಿಕ ನಾಯಕರು ಯೇಸು ಸ್ವಾಮಿಯ ಮೇಲೆ ಆಪಾದನೆ ಮಾಡಿದ ಹಾಗೆ ಆ ವ್ಯಭಿಚಾರ ಸ್ತ್ರೀಯನ್ನು ಎಳೆದು ತಂದು ಯೇಸು ಸ್ವಾಮಿಯ ಮುಂದೆ ನಿಲ್ಲಿಸಿ ನ್ಯಾಯ ತೀರ್ಪನ್ನು ಕೊಡುವ ಹಾಗೆ ಇವತ್ತು ನೀತಿವಂತರನ್ನು, ನ್ಯಾಯವಂತರನ್ನು, ಉತ್ತಮವಾದಂಥ ಸೇವೆಯನ್ನು ಮಾಡ್ತಕ್ಕಂಥವರನ್ನು ಅಪಪ್ರಚಾರವನ್ನು ಮಾಡಿ ಅವರ ಹೆಸರನ್ನು ಕೆಡಿಸಿ ಹಾಳು ಮಾಡುವಂಥ ಜನಗಳು ಇದ್ದಾರೆ ಪ್ರೇರೆ. ಇವತ್ತು ದೇವರ ಪ್ರಸನ್ನತೆಯಲ್ಲಿ ನಾವು ನಿಂತ್ಕೊಳ್ಬೇಕಾಗಿದೆ. ನಾವು ಒಂಟಿಯಾಗಿ ನಿಂತರೂ ಪರವಾಗಿಲ್ಲ, ದೇವರು ನಮಗೆ ಕೂಡ ಇದ್ದಾನೆ, ಪವಿತ್ರ ಆತ್ಮ ನಮಗೆ ಕೂಡ ಮಾತಾಡ್ತಾನೆ ಅಂತಕ್ಕಂಥ ಒಂದು ಭರವಸೆ ನಮ್ಮಲ್ಲಿ ಇದ್ದು ಜೀವಿಸಬೇಕಾಗಿದೆ. ಆ ಮಹಿಳೆಯು ನಾನು ಒಂಟಿಯಾಗಿದ್ದೇನೆ, ದೇವರ ಪ್ರಸನ್ನತೆಯಲ್ಲಿ ನಾನು ನಿಲ್ತೇನೆ ಅಂತಕ್ಕಂಥ ಒಂದು ಆಶೀರ್ವಾದ ಆ ಮಗಳಿಗೆ ಬರಬೇಕಾಗಿದೆ. ಯೇಸು ಸ್ವಾಮಿ ಆಕೆಗೆ ಏನೂ ಹೇಳಲಿಲ್ಲ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ. ಇಂದು ಪ್ರೇರೆ, ನಾವುಗಳು ದೇವರ ಮುಂದೆ ನಿಲ್ಲುವಾಗ, ಆತನ ಪ್ರಸನ್ನತೆಯನ್ನು ನಾವು ಕಾಣುವಾಗ, ಇನ್ನು ಮುಂದೆ ಪಾಪ ಮಾಡಬೇಡ, ನೀನು ಹೋಗು ಎಂಬುದಾಗಿ. ಇದು ನಾವು ಅನೇಕ ನಮ್ಮ ಜೀವನದಲ್ಲಿ ಪಾಪ ಕಾರ್ಯಗಳನ್ನು ಮಾಡಿದ್ದೇವೆ. ಇದು ಅನೇಕ ನಮ್ಮ ವರ್ಷಗಳ ಎಲ್ಲ ನಮ್ಮ ದಿನಗಳಲ್ಲಿ ನಾವು ಮಾಡಬಾರದಂಥ ಪಾಪಗಳನ್ನು ಮಾಡಿದ್ದೇವೆ, ದೇವರಿಗೆ ಅವಿಧೇಯರಾಗಿದ್ದೇವೆ. ಆದರೆ ದೇವರು ಹೇಳ್ತಕ್ಕಂಥದ್ದು ಇದೆ, ಆ ವ್ಯಭಿಚಾರಸ್ಥರಿಗೆ ಹೇಳಿದ ಹಾಗೆ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಪ್ರೇರೆ, ಇಂದು ನಮ್ಮ ಒಬ್ಬೊಬ್ಬರ ಪಾಪಗಳು ಕ್ಷಮಿಸಲ್ಪಡಲಿಕ್ಕೆ ನಾವು ನಮ್ಮನ್ನು ದೇವರ ಪ್ರಸನ್ನತೆಯಲ್ಲಿ ಒಬ್ಬಂಟಿಗರಾಗಿ ನಾವು ನಿಲ್ಲಬೇಕಾಗಿದೆ. ಹೇಗೆ ಆ ಮಹಿಳೆಯು ದೇವರ ಪ್ರಸನ್ನತೆಯಲ್ಲಿ ಒಬ್ಬಂಟಿಗಳಾಗಿ ದೇವರ ಪ್ರಸನ್ನತೆಯಲ್ಲಿ ನಿಂತಳು, ಹಾಗೆ ಇಂದು ನಾವು ದೇವರ ಪ್ರಸನ್ನತೆಯಲ್ಲಿ ನಿಲ್ಲಬೇಕಾಗಿದೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 2-7 ವಚನ ಹೇಳುವಂಥದ್ದಾಗಿದೆ. ಒಬ್ಬರ ಸಾಕ್ಷಿಯಿಂದ ನ್ಯಾಯ ಸಮ್ಮತವಲ್ಲ, 2-3 ಸಾಕ್ಷಿಯ ಆಧಾರದ ಮೇಲೆ ಶಿಕ್ಷೆಯನ್ನು ವಿಧಿಸಬೇಕು ಎಂಬುದಾಗಿ. ಇವತ್ತು ಸಾಮಾನ್ಯವಾಗಿ ನಮ್ಮ ಪ್ರಾಪಂಚಿಕವಾದಂಥ ಈ ಒಂದು ನ್ಯಾಯಾಲಯದಲ್ಲಿ ಸಹ ಈ ರೀತಿಯಾದಂಥ ಒಂದು ನ್ಯಾಯ ತೀರ್ಪಿರ್ತಕ್ಕಂಥದ್ದಾಗಿದೆ. ಯಾರು ಸಹ ಒಬ್ಬರ ಸಾಕ್ಷಿಯನ್ನು ಆಧರಿಸಿ ಶಿಕ್ಷೆಯನ್ನು ಮಾಡುವುದಿಲ್ಲ. 2-3 ಸಾಕ್ಷಿಗಳನ್ನು ಹೇಳಿಕೆಯನ್ನು ತೆಗೆದುಕೊಂಡು ಅವರ ಮೇಲೆ ಆ ನ್ಯಾಯ ತೀರ್ಪನ್ನು ಕೊಡುವಂಥರಾಗಿದ್ದಾರೆ. ಯೇಸು ಸ್ವಾಮಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳನ್ನು ಕೇಳಲಿಲ್ಲ, ಯಾವುದೇ ರೀತಿಯಾದಂಥ ಬೇರೆಯವರ ಒಂದು ಹೇಳಿಕೆಗಳನ್ನು ಆತನು ತೆಗೆದುಕೊಳ್ಳಿಲ್ಲ. ದೇವರ ಪ್ರಸನ್ನತೆಯಲ್ಲಿ ನಿಂತಿರ್ತಕ್ಕಂಥ ಮಹಿಳೆಯ ಒಂದು ಹೃದಯದ ನೋವು ಯೇಸು ಸ್ವಾಮಿಗೆ ಗೊತ್ತಾಗಿತ್ತು. ದೇವರ ಪ್ರಸನ್ನತೆಯಲ್ಲಿ ಒಂಟಿಯಾಗಿ ತಲೆ ಬಗ್ಗೆ ನಿಂತಿರ್ತಕ್ಕಂಥ ಆ ಮಹಿಳೆಯ ಆಲೋಚನೆ ಯೇಸು ಸ್ವಾಮಿಯ ಹೇಳಿಕೆಗೆ ಒಂದು ನ್ಯಾಯ ತೀರ್ಪನ್ನು ಕೊಡುವುದಾಗಿತ್ತು. ಪ್ರಿಯರೇ, ಇಂದು ನಾವು ಅನೇಕ ಪಾಪಗಳನ್ನು ಮಾಡ್ಬೋದು, ಅನೇಕ ತಪ್ಪುಗಳನ್ನು ಮಾಡ್ಬೋದು, ಅನೇಕ ಕಷ್ಟಗಳಿಂದ ನಾವು ದೇವರನ್ನು ಬಂಕಿರ್ಬೋದು. ಆದರೆ ದೇವರ ವಾಕ್ಯ ಇರ್ತಕ್ಕಂಥದ್ದಾಗಿದೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಇರ್ತಕ್ಕಂಥದ್ದಾಗಿದೆ. ಅದನ್ನು ಪ್ರೇರೆ 3ನೇದಾಗಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ, ಯೇಸು ಕ್ರಿಸ್ತನು ಮುಖ್ಯ ನ್ಯಾಯಾಧೀಶನು ಎಂಬುದಾಗಿ. ಆತನೇ ನ್ಯಾಯಾಧಿಪತಿಯಾಗಿ ಬರ್ತಕ್ಕಂಥ ಆತನ ನ್ಯಾಯಾಧೀಶನಾಗಿದ್ದಾನೆ. ನಮ್ಮೆಲ್ಲರಿಗೂ ನ್ಯಾಯವನ್ನು ತೀರಿಸುವಂಥವನು ಆತನಾಗಿದ್ದಾನೆ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 6 ಮತ್ತು 8ನೇ ವಚನದಲ್ಲಿ ನಮಗೆ ಹೇಳುವ ಹಾಗೆ, ಯೇಸು ಸ್ವಾಮಿ ಅವರು ಬಲಾತ್ಕಾರದಿಂದ ಇವಳಿಗೆ ತೀರ್ಪು ಮಾಡು ಎಂದು ಅಲ್ಲಿದ್ದ ಜನರು ಒತ್ತಾಯಪಡಿಸ್ತಾ ಇದ್ದರು. ಅಲ್ಲಿ ಕೂಡಿ ಬಂದಿರ್ತಕ್ಕ ವ್ಯಭಿಚಾರಿಯನ್ನು ಎಳೆದುಕೊಂಡು ಬಂದಂಥ ಆ ಒಂದು ಸದ್ದುಕಾಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಅವರೇನು ಮಾಡ್ತಾಯಿದ್ರು ಅಂದರೆ, ಯೇಸು ಸ್ವಾಮಿಗೆ ಅವರು ಬಲಾತ್ಕಾರದಿಂದ ನೀನು ತೀರ್ಪನ್ನು ಕೊಡು ಎಂಬುದಾಗಿ. ಈ ಯಾವ ರೀತಿಯಾದಂಥ ಈ ತೀರ್ಪನ್ನು ಯೇಸು ಸ್ವಾಮಿ ಕೊಡ್ತಕ್ಕಂಥರಾಗಿದ್ದಾರೆ. ಅಲ್ಲಿದ್ದಂಥ ಜನಗಳ ಒಂದು ಒತ್ತಾಯದ ಮೇರೆಗೆ ಯೇಸು ಸ್ವಾಮಿ ತೀರ್ಪನ್ನು ನೀಡಿದ್ರ, ಅಥವಾ ಅನೇಕರು ಕಲ್ಲು ಹಿಡ್ಕೊಂಡು ಬಂದಿದ್ದಾರೆ,
ಆ ಭಯದಿಂದ ತೀರ್ಪನ್ನು ನೀಡಿದ್ರ? ಇಲ್ಲ ಪ್ರಿಯರೇ. ಯೇಸು ಸ್ವಾಮಿ ಹೃದಯವನ್ನು ಇಂದ್ರಿಯನ ಬಲ್ಲಂತ ದೇವರಾಗಿದ್ದಾನೆ. ಆತ ನಮ್ಮ ಎಲ್ಲ ಆಲೋಚನೆಗಳ ಬಲ್ಲವನಾಗಿದ್ದಾನೆ. ನಮ್ಮ ಒಂದು ಪ್ರತಿಯೊಂದೊಂದು ನರೆಯ ಕೂದಲು, ತಲೆಯ ಕೂದಲು ಸಹ ಆತನಿಗೆ ಗೊತ್ತಾಗಿದೆ ಎಷ್ಟಿದೆ ಎಂಬುದಾಗಿ. ಆದ್ದರಿಂದ ಒಬ್ಬಂಟಿಗಳಾಗಿ ನಿಂತಿರ್ತಕ್ಕಂಥ ವ್ಯಭಿಚಾರ ಸ್ತ್ರೀಯ ಹೃದಯವನ್ನು ಯೇಸು ಸ್ವಾಮಿ ನೋಡಿದನು. ಯಾರ ಮನಸ್ಸನ್ನು ಆತನು ಆಳವಾಗಿ ನೋಡ್ತಕ್ಕಂಥನಾಗಿದ್ದನು, ಆತನ ಪ್ರಸನ್ನತೆಯಲ್ಲಿ ಅವರು ನಿಂತಿರ್ತಕ್ಕಂಥರಾಗಿದ್ದಾನೆ. ಈ ದಿನ ಪ್ರಿಯರೇ, ಆ ಒಬ್ಬಂಟಿಯಾದಂಥ ಮಹಿಳೆ ದೇವರ ಪ್ರಸನ್ನತೆಯಲ್ಲಿ ನಿಂತಿದ್ದಳು ಎಂಬುದಾಗಿ ನೋಡ್ತೇವೆ. ಆತನ ಪ್ರಸನ್ನತೆ ಭಾಳ ಪ್ರಾಮುಖ್ಯವಾಗಿದೆ. ಯೇಸು ಸ್ವಾಮಿ ಒಬ್ಬ ನ್ಯಾಯಾಧೀಶನಾಗಿದ್ದಾನೆ. ಏಕೆ ಆತನು ಆ ಬೆರಳಿನಿಂದ ಕೆಳಗಡೆ ಅವನು ಬರಿತಾ ಇದ್ದ. ಶ್ರೀಮತಿ ವೈಟಮ್ನವರು ನಮಗೆ ಹೇಳ್ತಕ್ಕಂಥರಾಗಿದ್ದಾರೆ, ದ ಡಿಸೈರ್ ಆಫ್ ಏಜಸ್ ಪೇಜ್ ನಂಬರ್ 461ರಲ್ಲಿ ಜನರು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಲು ಸಮಯವನ್ನು ಕೊಟ್ಟಿದ್ದನು ಎಂಬುದಾಗಿ. ಶ್ರೀಮತಿ ವೈಟಮ್ನವ್ರದ್ದು ಬರೆದಂಥ ಈ ಪುಸ್ತಕದಲ್ಲಿ ಡಿಸೈರ್ ಆಫ್ ಏಜಸ್ಸಲ್ಲಿ ಆತನು ಯಾಕೆ ಯೇಸು ಸ್ವಾಮಿ ಆ ಜನಗಳಿಗೆ ಸಮಯವನ್ನು ಕೊಟ್ಟನೆಂಬುದಾಗಿ ನೋಡಬೇಕಾದ್ರೆ, ಆ ಕಲ್ಲು ಒಡೆಯಲು ಬಂದಂಥ ಜನಗಳಿಗೆ ಪಶ್ಚಾತ್ತಾಪವನ್ನು ಪಡಲು ಸ್ವಾಮಿ ಅವರಿಗೆ ಸಮಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ವೈಟಮ್ನವರು ದ ಡಿಸೈರ್ ಆಫ್ ಏಜಸ್ ಪೇಜ್ ನಂಬರ್ 461ರಲ್ಲಿ ಹೇಳ್ತಕ್ಕಂಥರಾಗಿದ್ದಾರೆ. ಶ್ರೀಮತಿ ವೈಟಮ್ನವರು ಅವರು ಹೇಳ್ತಕ್ಕಂಥರಾಗಿದ್ದಾರೆ, ಅವರು ತಮ್ಮ ಸ್ವಂತ ಜೀವಿತದಲ್ಲಿ ನಡೆದ ಇಂದಿನ ಘಟನೆಗಳ ಬಗ್ಗೆ ಅಪರಾಧ ಮನೋಭಾವವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ. ಆತ್ಮೀಯ ಪ್ರೇರೆ, ಇವತ್ತು ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ನಿಲ್ಲಲಿಲ್ಲ ಅಂದರೆ, ದೇವರ ಆಶೀರ್ವಾದದಲ್ಲಿ ನಾವು ನಿಲ್ಲಿಲ್ಲ ಅಂದರೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರ ಪ್ರಸನ್ನತೆಯಲ್ಲಿ ಯಾರು ನಿಲ್ತಕ್ಕಂಥರಾಗಿದ್ದಾರೋ ನಾವು ದೇವರ ಆಶೀರ್ವಾದವನ್ನು ಹೊಂದತಕ್ಕಂಥರಾಗಿದ್ದೇವೆ. ಆ ಮಹಿಳೆ, ವ್ಯಭಿಚಾರದಿಂದ ಎಳೆದುಕೊಂಡಂಥ ಮಹಿಳೆ, ಅವಳು ಯಾರ ಸಹಾಯವಿಲ್ಲದೆ ಅವಳು ಒಬ್ಬಂಟಿಗಳಾಗಿ ದೇವರ ಸನ್ನಿಧಾನದಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಿಂತ ಹಾಗೆ ಇಂದು ನಾವು ದೇವರ ಪ್ರಸನ್ನತೆಯಲ್ಲಿ ನಿಲ್ಲಬೇಕಾಗಿದೆ. ದೇವರ ಆಶೀರ್ವಾದ ಮೂಲಕವಾಗಿ ನಿಲ್ಲಬೇಕಾಗಿದೆ. ಆತನ ಬರುಣವು ಹತ್ತಿರವಾಗ್ತಕ್ಕಂಥದ್ದಾಗಿದೆ. ಆತನ ಬರುಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿ ದೇವರ ಆಶೀರ್ವಾದವನ್ನು ಹೊಂದೋಣ, ದೇವರ ಪ್ರಸನ್ನತೆಯಲ್ಲಿ ನಿಲ್ಲೋಣ ಎಂಬುದಾಗಿ ಸಂದೇಶವಾಗಿದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ದೇವರ ಪ್ರಸನ್ನತೆಯಲ್ಲಿ ಒಬ್ಬಂಟಿಗನಾಗಿ ನಿಲ್ಲುವುದು ಹೇಗೆ ಎಂಬುದಾಗಿ ಈ ಸ್ತ್ರೀಯ ವಿಚಾರದಲ್ಲಿ ನಾವು ಕಲಿತಿದ್ದೇವೆ ಸ್ವಾಮಿ. ನಾವು ನಿನ್ನ ಪ್ರಸನ್ನತೆಯಲ್ಲಿ ನಿಲ್ಲುವಾಗೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸು. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಿ ನೀನೇ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ನಮಸ್ಕಾರ ವೀಕ್ಷಕರೇ, ಈ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದಂಥ ಪಕ್ಷದಲ್ಲಿ ನೀವು ನಮಗೆ ಸಂದೇಶವನ್ನು ಕಳಿಸ್ಬೋದು. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡುವಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಮಾಡುವಾಗೆ ಹೇಳ್ಕೊತೀನಿ. ನಮಸ್ಕಾರಗಳೆಲ್ಲರೂ.